ಈರುಳ್ಳಿ ಲೇಹ ಬಾಣಂತಿಯರಿಗೆ ವಿಶೇಷವಾಗಿ ಈ ಲೇಹವನ್ನು ಕೂಡ ಕೊಡ್ತಾರೆ. ಹಾಗೆ ಈರುಳ್ಳಿಯನ್ನು ಪ್ರತಿದಿನ ವಿಶೇಷವಾಗಿ ನಾವು ಬಳಸ್ತಾ ಇರ್ತೀವಿ. ಪ್ರತಿದಿನ ಎಲ್ಲ ಅಡುಗೆಗಳಲ್ಲಿ ಯೂಸ್ ಮಾಡುವಂತಹ ರೂಢಿ ನಮ್ಮಲ್ಲಿ ಸಾಮಾನ್ಯವಾಗಿ ಬಂದಿದೆ. ಈರುಳ್ಳಿ ಬ್ಯಾಕ್ಟೀರಿಯಾ ವಿರೋಧಿಯಾಗಿದ್ದು ಈರುಳ್ಳಿ ಪ್ರತಿದಿನ ನಾವು ಬಳಸೋದ್ರಿಂದ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಿಸುತ್ತದೆ. ಹಾಗೆ ಅಧ್ಯಯನದ ಪ್ರಕಾರ ಹಸಿ ಕೆಂಪು ಈರುಳ್ಳಿ ಸೇವಿಸಿದ್ರಿಂದ ಅದು 4 ಗಂಟೆಯ ನಂತರ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಈರುಳ್ಳಿ ಲೇಹವನ್ನು ಮಾಡಲು ಮೊದಲಿಗೆ ಈರುಳ್ಳಿನ ಚೆನ್ನಾಗಿ ಹೆಚ್ಕೋಬೇಕು. ಅದಾದಮೇಲೆ ಈ ಥರ ಒಂದು ಕಾಯಿಯನ್ನು ಚೆನ್ನಾಗಿ ಈ ಥರ ತುರಿದಿಟ್ಕೊಂಡು ಈರುಳ್ಳಿಯನ್ನು ಈ ಥರ ನಾವು ಹೆಚ್ಚಿಟ್ಕೋಬೇಕಾಗುತ್ತೆ. ಹಾಗೆ ಈರುಳ್ಳಿಯಲ್ಲಿ ನಾರಿನಂಶ ಹೆಚ್ಚಿದ್ದು ಇದು ಮಲಬದ್ಧತೆ ಹಾಗೂ ಗ್ಯಾಸ್ನಂತಹ ಸಮಸ್ಯೆಗಳಿಗೆ ಪ್ರಯೋಜನಕಾರಿಯಾಗಿದೆ. ಹಾಗೂ ಈರುಳ್ಳಿ ಬಾಣಂತಿಯರಿಗೆ ಯಾಕೆ ನೀಡ್ತಾರೆ ಅಂದರೆ ಬಾಣಂತಿಯರ ಶರೀರದಲ್ಲೇ ಆದ ಬದಲಾವಣೆಯನ್ನು ಬೇಗ ರಿಕವರಿ ಮಾಡೋದಕ್ಕೆ ಈರುಳ್ಳಿ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಈ ಈರುಳ್ಳಿಯನ್ನು ಬಾಣಂತನದ ಸಮಯದಲ್ಲಿ ಲೇಹದ ರೂಪದಲ್ಲಿ ಬಾಣಂತಿಯರಿಗೆ ಕೊಡೋದು ಸಾಮಾನ್ಯ ಜನರಿಗೆ ಗೊತ್ತಿರುವಂಥ ವಿಷಯ. ಯಾಕಂದರೆ ಬಾಣಂತಿಯರು ಬೇಗ ರಿಕವರಿ ಆಗಬೇಕು. ಅವರು ಅಂದರೆ ಡೆಲಿವರಿ ಆಗುವ ಸಮಯದಲ್ಲಿ ಅವರ ದೇಹದಲ್ಲಿ ಬದಲಾವಣೆಗಳು ಕಂಡು ಬಂದಿರ್ತದೆ. ಅಂತಹ ಸಮಯದಲ್ಲಿ ಈ ಈರುಳ್ಳಿಯ ಲೇಹವನ್ನು ಸೇವಿಸುವುದರಿಂದ ಬಾಣಂತಿಯರಿಗೆ ಬೇಗ ರಿಕವರಿ ಆಗುವಂತಹ ಕೆಪಾಸಿಟಿಯನ್ನು ಹೆಚ್ಚಿಸ್ತದೆ. ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಜಾರ್ನಲ್ಲಿ ನೀವು ಕಾಯಿ ತುರಿ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕಾಗತ್ತೆ. ಆ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣ ಏನಿರುತ್ತೆ ಕಾಯಿದು ಅದನ್ನು ಈ ಥರ ಶುಭ್ರವಾದ ಬಟ್ಟೆಗೆ ಹಾಕಿ ಹಾಲನ್ನು ತೆಗೆದುಕೋಬೇಕಾಗತ್ತೆ. ಹೀಗೆ ತೆಗೆದುಕೊಂಡಂತಹ ಸಮಯದಲ್ಲಿ ಬಟ್ಟೆ ಯಾವಾಗಲೂ ಶುಭ್ರವಾಗಿರಬೇಕು. ವಿಶೇಷವಾಗಿ ಇದು ಬಾಣಂತಿಯರಿಗೆ ನೀಡೋದ್ರಿಂದ ಬಟ್ಟೆ ಶುಭ್ರವಾಗಿರಬೇಕು. ಹಾಗೆ ಹಾಲನ್ನು ಈ ತರಹದಲ್ಲಿ ತೆಕ್ಕೋಬೇಕು. ನಿಮ್ಗೆ ಆಲ್ರೆಡಿ ಬೆಳ್ಳುಳ್ಳಿ ಲೇಹ ಮಾಡುವಾಗ ಹಾಲು ತೆಗೆಯೋದು ಹೇಗಂತ ತೋರಿಸ್ಕೊಟ್ಟಿದ್ದೀವಿ. ಹಾಗೆ ಇದು ಕೂಡ ಒಂದು ವಿಧಾನ. ಚೆನ್ನಾಗಿ ಈ ಥರ ಹಿಂಡ್ಕೊಂಡಾಗ ಗಟ್ಟಿ ಹಾಲು ಅಂದರೆ ಮೊದಲನೇದೇ ಹಾಲು ಬರುತ್ತಲ್ಲ ಆ ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈ ಹಾಲನ್ನು ಬಳಸುವಂಥದ್ದು ನೆಕ್ಸ್ಟ್ ಇನ್ನೊಂದು ಸತಿ ನೀರು ಹಾಕಿದಾಗ ಬರುತ್ತೆ, ಅದು ತೆಳು ಹಾಲು, ಅದನ್ನು ಬಳಸಬಾರ್ದು. ಈ ಥರ ಗಟ್ಟಿ ಹಾಲನ್ನು ಈ ಲೇಹಕ್ಕೆ ಬಳಸ್ತೀವಿ. ಹಾಗೆ ನೆಕ್ಸ್ಟ್ ಬಂದು ಬೆಲ್ಲವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸಣ್ಣದಾಗಿ ಇಟ್ಕೋಬೇಕಾಗುತ್ತೆ. ಅಂದರೆ ಬೇಗ ಕರಗೋದಕ್ಕೆ ಈ ಥರ ಪುಡಿ ಮಾಡಿ ಇಟ್ಕೋತೀವಿ. ಕೆಲವರು ಓಲೆ ಬೆಲ್ಲವನ್ನು ಕೂಡ ಯೂಸ್ ಮಾಡ್ತಾರೆ. ಓಲೆ ಬೆಲ್ಲ ಕೂಡ ಚೆನ್ನಾಗಿರುತ್ತೆ, ಕಂದು ಬಣ್ಣದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ನೆಕ್ಸ್ಟು ಒಂದು ಬಣಾಲೆಯನ್ನು ತೆಗೆದುಕೊಂಡು ಇದಕ್ಕೆ ತುಪ್ಪವನ್ನು ಹಾಕಬೇಕು. ತುಪ್ಪ ಅಂದರೆ ನಂದಿನಿ ತುಪ್ಪ, ಯಾವುದು ಮನೆಯಲ್ಲಿ ಮಾಡಿರ್ತಕ್ಕಂಥ ತುಪ್ಪವನ್ನು ಕೂಡ ಬಳಸ್ಬೋದು. ಈ ಥರ ತುಪ್ಪ ಕಾದ ನಂತರದಲ್ಲಿ ನಾವು ಏನು ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಬಣಾಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ವಿಶೇಷವಾಗಿ ಈರುಳ್ಳಿಯನ್ನು ನಾವು ಪ್ರತಿದಿನ ಬಳಸ್ತಾ ಇರ್ತೀವಿ. ಎಲ್ಲರಿಗೂ ಗೊತ್ತಿರುತ್ತೆ ಈರುಳ್ಳಿ ಬಗ್ಗೆ ವಿಶೇಷತೆ ಏನು ಅಂಥೇಳಿ. ಇದು ನೀರಿನಂಶವನ್ನು ಜಾಸ್ತಿ ಬಿಟ್ಕೊಳ್ಳುತ್ತೆ. ಹಾಗೆ ಅದರಿಂದಾಗಿ ನಾವು ಈ ತರಹದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರಿನಂಶ ಹೋದ್ಮೇಲೆ ಈ ಥರ ಆಗುತ್ತೆ. ಇದನ್ನು ಇನ್ನೂ ಸಣ್ಣ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕಂದು ಬಣ್ಣ ಬರುವವರೆಗೆ, ಸಾಮಾನ್ಯವಾಗಿ ಬಿರಿಯಾನಿಗೆ ಈ ಥರ ಈರುಳ್ಳಿಯನ್ನು ಫ್ರೈ ಮಾಡಿ ಯೂಸ್ ಮಾಡ್ತಾರೆ ಸಾಮಾನ್ಯವಾಗಿ. ಹಾಗೆ ಅಷ್ಟು ಫ್ರೈ ಮಾಡಲಿಕ್ಕಿಲ್ಲ, ಇದು ಸ್ವಲ್ಪ ಫ್ರೈ ಮಾಡಿ ಈ ಥರ ನೀರಿನಂಶ ಎಲ್ಲ ಹೋದ್ಮೇಲೆ ಈ ಥರ ಆಗುತ್ತೆ. ಅದಾದಮೇಲೆ ನಾವು ಏನು ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ವಿ ಅದನ್ನು ಈರುಳ್ಳಿ ಬೆಂದಿರುತ್ತಲ್ಲ ಅದಕ್ಕೆ ಹಾಕಬೇಕು. ಅಂದರೆ ಇದ್ರ ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಕಂದು ಬಣ್ಣ ಬಂದ ನಂತರದಲ್ಲಿ ಈ ಈರುಳ್ಳಿಗೆ ಈ ಗಟ್ಟಿ ಹಾಲು ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ಮೇಲೆ ಈ ಥರ ಒಂದು ಸತಿ ಕೈ ಆಡಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಈರುಳ್ಳಿ ಕಾಯಿ ಹಾಲಿನೊಂದಿಗೆ ನಿಮಗೆ ಬೇಯಬೇಕು. ಅದಾದಮೇಲೆ ಕುಟ್ಟಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ವಲ್ಲ ಬೆಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ, ಬೆಲ್ಲ ಮತ್ತು ಕಾಯಿ ಹಾಲು ಚೆನ್ನಾಗಿ ಬೇಯಬೇಕು. ಇವೆಷ್ಟು ಮಿಕ್ಸ್ ಆಗಬೇಕು ಹಾಗೂ ಚೆನ್ನಾಗಿ ಬೇಯಬೇಕು. ಅದಾದ ನಂತರದಲ್ಲಿ ಈ ಥರ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿ ಬಂದಾಗ ಸಣ್ಣ ಊರಿನಲ್ಲೇ ಇಟ್ಟು ಕೈ ಆಡಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈಯನ್ನು ತೆಗೆಯುವಂತಿಲ್ಲ, ಯಾಕಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ಈ ಥರ ತಳ ಹಿಡಿದೇ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು.
ಮಿಕ್ಸ್ ಮಾಡಿ 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 ತಳ ಬಿಟ್ಕೊಳ್ಳೋಕೆ ಶುರು ಆದಾಗ ಲೇಹ ಒಂದು ರೆಡಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆಯೇ ಈ ಥರ ಮಿಕ್ಸ್ ಮಾಡ್ಕೋತಾ ಬರಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ನೀರಿನ ಅಂಶ ಎಲ್ಲ ಆರಿ ಹೋಗಿ ಗಟ್ಟಿ ಪ್ರಮಾಣ ಏನಿರುತ್ತೋ ಅದು ಉಳ್ಕೊಳ್ಳುತ್ತೆ. ಲೇಹಕ್ಕೆ ವಿಶೇಷವಾಗಿ ಸಣ್ಣೂರಿನಲ್ಲೇ ಇಟ್ಟು ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ದೊಡ್ಡೂರಿನಲ್ಲಿ ಇಟ್ಟು ಸುಟ್ಟಾಕೋದು ಆ ಥರದ್ದೆಲ್ಲ ಮಾಡಬಾರ್ದು. ನೀಟಾಗಿ ಈ ಥರ ಮಾಡಿದ್ರೆ ಲೇಹ ರೆಡಿ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ.